ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚ್ಕೊಳ್ಳೋಕ್ಕೆ ಬಂದ್ವಿ. ನಿಮಗೆಲ್ಲ ಗೊತ್ತಿದೆ, ನಾನು ನಾಳೆ 1ನೇ ತಾರೀಕು ಫೆಬ್ರವರಿ 1 ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 8ನೇ ಬಜೆಟ್, ಅದೇನೋ ಒಂದು ದಾಖಲೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಪತ್ರಿಕೆಗಳು ಅದರಲ್ಲಿ ಆ ವೈಭವೀಕರಣದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಸೀತಾರಾಮನ್ ಅವರ ದಾಖಲೆ ಬಜೆಟ್ಟು ಅದು ಇದು ಅಂತೆಲ್ಲ ಮಾತಾಡ್ತಿದ್ದಾರೆ. ಅವ್ರ ಬಜೆಟ್ ಕೂಡ ಮಂಡಿಸ್ತಾ ಇದ್ದಾರೆ, 8ನೇ ಬಜೆಟ್ಟು. ಸೊ ಹೀಗಾಗಿ ಸಹಜವಾಗಿ LPG ಬಂದ ನಂತರ LPG ಪೂರ್ವದಲ್ಲಿ ಬಜೆಟ್ ಪೂರ್ವ ಚರ್ಚೆಗಳು ಬೇರೆ ಥರ ಇರ್ತಾಯಿದ್ವು. LPG ಲಿಬರೇಷನ್ನು, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ಗೆ ಏನು ಹೇಳ್ತಾ ಇದ್ವಿ, LPG ಅಂತ ಕರಿತಾ ಇದ್ದೀವಿ, ನವ ಉದಾರೀಕರಣ ಬಂದ ನಂತರ ಬಜೆಟ್ ಪೂರ್ವ ಚರ್ಚೆಗಳೇ ಬೇರೆ ಥರ ಆಗೋಗ್ಬಿಟ್ಟಿದ್ದಾವೆ. ಅದು ಒಂದು ರೀತಿಯ ಬಂಡವಾಳಶಾಹಿಯ ಪರವಾಗಿ, ಅಂದರೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಹೂಡಿಕೆ ಎಷ್ಟು ಮಾಡ್ತಾರೆ, ಬಂಡವಾಳ ಎಷ್ಟು ಹೆಚ್ಚಾಗುತ್ತೆ, GDP ಎಷ್ಟು ಹೆಚ್ಚಾಗುತ್ತೆ, ಈ ತರಹದ ಒಂದು ಬಂಡವಾಳಶಾಹಿ ಪರವಾದಂಥ ಚರ್ಚೆಗಳು ನಡೀತಾ ಹೊರತಾಗಿ ಸಾರ್ವಜನಿಕ ಶಿಕ್ಷಣದ ಬಗ್ಗೆ ಆಗಲಿ, ಸಾರ್ವಜನಿಕ ಆರೋಗ್ಯದ ಬಗ್ಗೆ ಆಗಲಿ, ಸಾಮಾಜಿಕ ನ್ಯಾಯದ ಬಗ್ಗೆ ಆಗಲಿ, ಬಡವರ ಬಡತನ ರೇಖೆಯನ್ನು ಹೇಗೆ ಅದನ್ನು ಬದಲಾಯಿಸಬೇಕು ಎನ್ನುವುದರಾಗಲಿ, ಹಸಿವಿನ ಬಗ್ಗೆ ಆಗಲಿ, ರೈತರ ಆತ್ಮಹತ್ಯೆ ಬಗ್ಗೆ ಆಗಲಿ, ದಲಿತರ ಸಬಲೀಕರಣ ಪ್ರಾತಿನಿಧ್ಯದ ಬಗ್ಗೆ ಆಗಲಿ ಯಾವುದೂ ಚರ್ಚೆ ಆಗೋದಿಲ್ಲ. ಇದು LPGಯ ಒಂದು ದುಷ್ಪರಿಣಾಮ. ಇದನ್ನು ಪದೇ ಪದೇ ಹೇಳ್ತಾನೆ ಇರಬೇಕಾಗುತ್ತೆ, ಇಲ್ಲದೆ ಹೋದರೆ ಅದು ಹಿನ್ನೆಲೆಗೆ ಸರಿದ್ಬಿಡುತ್ತೆ ಈ ಚರ್ಚೆ. ಹೀಗಾಗಿ ಅದನ್ನು ನಾವು ಹೇಳಬೇಕಾಗತ್ತೆ. ನಾವು ಸಹ ಯಾವುದೇ ರೀತಿಯಲ್ಲಿ ಬಜೆಟ್ ಪೂರ್ವ ಚರ್ಚೆ ಮಾಡಬೇಕಾದಾಗ ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಈಗ ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, 29 ಜನವರಿ 2025 ಕೆಲವು ದಿವಸಗಳ ಹಿಂದೆ, ಇವತ್ತು 30ನೇ ತಾರೀಕು 31 ಅಂತಂದರೆ 29 ನಿನ್ನೆ 2 ದಿವಸ ಹಿಂದೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಒಂದು ವೋಟರ್ಸ್ ಏನು ಸಮೀಕ್ಷೆ ಮಾಡಿದ್ರು, 5269 ಅಕ್ರಾಸ್ ದ ಸ್ಟೇಟ್ಸ್, ಎಲ್ಲ ರಾಜ್ಯಗಳಿಂದ 5269 ಸ್ಯಾಂಪಲ್ ಸಮೀಕ್ಷೆ ಮಾಡಿದಾಗ ಅವ್ರಿಗೂ ಬಂದಂತಹ ಬಜೆಟ್ ಪೂರ್ವ ಸಂದರ್ಭದಲ್ಲಿ ಮಾಡೋ ಸಮೀಕ್ಷೆಯಲ್ಲಿ ಅದರ ಪ್ರಕಾರ ಜನಗಳಲ್ಲಿ 30% ಜನಸಂಖ್ಯೆಗೆ ಮುಂದಿನ ಒಂದು ವರ್ಷ, ಅಂದರೆ ಈಗೇನು 25-26ರ ಹಣಕಾಸು ವರ್ಷದ ಬಜೆಟ್ ಮಂಡಿಸ್ತಾ ಇದ್ದಾರೆ, ಈ ಅವಧಿಯಲ್ಲಿ ಜನಸಾಮಾನ್ಯರ ಬದುಕು ಮತ್ತಷ್ಟು ದುಸ್ಥಿತಿಗೆ ಹೋಗುತ್ತದೆ, ಮತ್ತಷ್ಟು ಡಿಟರಾಯ್ಟ್ ಆಗುತ್ತೆ ಅಂತ ಕೂಡ ಅಭಿಪ್ರಾಯಪಟ್ಟಿದ್ದಾರೆ. 37% ಜನಸಂಖ್ಯೆ. ಅವ್ರು ಹೇಳ್ತಾ ಇದ್ದಾರೆ, ಬಹುತೇಕರು ಮೋದಿಯವರ ಆಡಳಿತದಲ್ಲಿ ವಿಶ್ವಾಸ ಹೋಗಿದೆ ಅಂತ ಹೇಳಿದ್ದಾರೆ. ಹಣದುಬ್ಬರ ಕಡಿಮೆ ಆಗಿಲ್ಲ, ಮತ್ತು ಅದು ನಮ್ಮ ವೇತನ ಕೂಡ ಹೆಚ್ಚಾಗಿಲ್ಲ, ತಮ್ಮ ಆರ್ಥಿಕ ಸ್ಥಿತಿನೂ ಬದಲಾಗಿಲ್ಲ, ಆದಾಯವೂ ಹೆಚ್ಚಾಗಿಲ್ಲ, ಅಂದರೆ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಮೋದಿಯವರ ಕಾಲದಲ್ಲಿ ಗುಣಮಟ್ಟದ ಬದುಕು, ಗುಣಮಟ್ಟದ ಜೀವನ ಸಾಧ್ಯ ಆಗುತ್ತೆ ಎನ್ನುವುದ್ರ ಬಗ್ಗೆ ಅವ್ರಿಗೆ ಯಾವುದೇ ಖಾತ್ರಿ ಇಲ್ಲ ಎನ್ನುವುದು ಒಂದು ಸಮೀಕ್ಷೆಯ ಪ್ರಕಾರ ಬಂದ ಒಂದು ವರದಿಯನ್ನು ನಾವು ಓದ್ತಾ ಇದ್ದೀವಿ. ಅಂದರೆ ಜನಸಾಮಾನ್ಯರು ಮುಕ್ತವಾಗಿ ಮಾತಾಡ್ತಾ ಇದ್ದಾರೆ, ಆದರೆ ಮತದಾನ ಮಾಡುವಾಗ ಯಾವ ರೀತಿ ಮತದಾನ ಮಾಡ್ತಾರೆ ಅನ್ನೋದು ಬೇರೆ ಚರ್ಚೆ. ಇನ್ನು ಈ ಹಿಂದೆ ಮೋದಿಯವರ ಆರ್ಥಿಕ ಸಲಹೆಗಾರರಾಗಿದ್ದಂಥ ಅರವಿಂದ್ ಸುಬ್ರಹ್ಮಣ್ಯ ಅವರು ದ ವೈರ್ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ, ಈ ಸರ್ಕಾರ ತನ್ನ ಮಾಡ್ತಿರುವಂಥ ತಪ್ಪುಗಳನ್ನ ಒಪ್ಪಿಕೊಂಡು ಬದಲಾಗದೆ ಹೋದರೆ ಮತ್ತಷ್ಟು ದುರಂತಗಳು ಕಾದಿದ್ದಾವೆ ಎನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂತಂದರೆ ಅವ್ರು ಹೇಳ್ತಿರುವಂಥದ್ದು ಬಂಡವಾಳಶಾಹಿ ಪರವಾಗಿಯೇ, ನವ ಉದಾರೀಕರಣದ ಹಿನ್ನೆಲೆಯಲ್ಲೇ ಮಾತಾಡಲಿ, ಆದರೆ ಅವ್ರು ಹೇಳ್ತಾ ಇರೋದು ನವ ಉದಾರೀಕರಣ ರೀತಿಯಲ್ಲಿ ಹೋದರೂ ಸಹ ನಿಮಗೆ ದುರಂತ ಕಾದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಯಾವ ಸ್ಥಿತಿಗಿದೆ ಇವತ್ತು ಭಾರತದ ಆರ್ಥಿಕ ಸ್ಥಿತಿ ಅನ್ನೋದನ್ನು ನಾವು ಗಂಭೀರವಾಗಿ ಯೋಚಿಸಬೇಕಾಗತ್ತೆ. ಇಲ್ಲಿ ಕೇವಲ ಆರ್ಥಿಕ ಸ್ಥಿತಿಯ ಗಂಭೀರತೆಯಿಂದ ಸಾಮಾಜಿಕ ಸ್ಥಿತಿಗೆ ದುಷ್ಪರಿಣಾಮ ಉಂಟಾಗುತ್ತೆ. ಸಾಮಾಜಿಕ ಸ್ಥಿತಿಯ ದುಷ್ಪರಿಣಾಮದಿಂದ ವಂಚಿತ ಸಮುದಾಯಗಳ ಮೇಲೆ ದೊಡ್ಡ ಮಟ್ಟದ ಏಟ್ ಬೀಳುತ್ತೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಮತ್ತು ಈಗ ಏನು ಈ ಮೋದಿಯವರು ಮೊನ್ನೆ ಸಹ ಮಾತಾಡಿದ್ದಾರೆ, ನಿರ್ಮಲಾ ಸೀತಾರಾಮನ್ ಕೂಡ ಮಾತಾಡ್ತಾ ಇದ್ದಾರೆ, GDP ಹೆಚ್ಚಾಗುತ್ತೆ, ಬದುಕು ಹೆಚ್ಚು. 27 ಕಳೆದ ವಿಡಿಯೋದೆಲ್ಲ ಮಾತಾಡ್ದಂಗೆ 27 ಕೋಟಿ ಜನಸಂಖ್ಯೆಯಿಂದ ಬಡತನ ಎತ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೇವಲ 5ರಿಂದ 6 ಕೋಟಿ ಜನಸಂಖ್ಯೆ ಮಾತ್ರ ಬಡತನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಈಗೇನೋ ಒಂದು ಸುಳ್ಳು ಹೇಳ್ತಾ ಬರ್ತಾ ಇದ್ದಾರೆ. ಹಾಗಿದ್ದರೆ ಇವತ್ತಿನ ವಾಸ್ತವದಲ್ಲಿ ಅರವಿಂದ್ ಸುಬ್ರಹ್ಮಣ್ಯ ಹೇಳ್ತಾ ಇರೋದು ಅದನ್ನೇ. ಏನಂತಂದರೆ ಹೂಡಿಕೆಗಳು ಮಾಡ್ತಾ ಇಲ್ಲ, ಬಂಡವಾಳಶಾಹಿಗಳು ಹೂಡಿಕೆ ಮಾಡ್ತಾ ಇಲ್ಲ, ಮತ್ತು ಬೇಡಿಕೆ ಎಸ್ತಾ ಇಲ್ಲ, ಡಿಮ್ಯಾಂಡ್ ಎಸ್ತಾ ಇಲ್ಲ, ಪೂರೈಕೆನೂ ಆಗ್ತಾ ಇಲ್ಲ, ಡಿಮ್ಯಾಂಡು ಎಸ್ತಾ ಇಲ್ಲ, ಕೊಳ್ಳುವ ಸಾಮರ್ಥ್ಯನೂ ಇಲ್ಲ, ಪರ್ಚೇಸಿಂಗ್ ಕೆಪಾಸಿಟಿನೂ ಇಲ್ಲ, ಡಿಮ್ಯಾಂಡೂ ಇಲ್ಲ, ಹೂಡಿಕೆನೂ ಮಾಡ್ತಾ ಇಲ್ಲ. ಹಾಗಿದ್ಮೇಲೆ GDP ಎಲ್ಲಿಂದ ಹೆಚ್ಚಾಗುತ್ತೆ ಅಂತ ಅವರು ನವ ಉದಾರೀಕರಣದ ಹಿನ್ನೆಲೆ ಮಾತಾಡೋದಾದರೆ, ನಾವು ಈ ಒಂದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಅಥವಾ ಸಮತಾವಾದದ ಇಗಲಿಟೇರಿಯನ್ ಕಾನ್ಸೆಪ್ಟಲ್ಲಿ ಮಾತಾಡೋದಾದರೆ, ಸಾರ್ವಜನಿಕ ಉದ್ಯಮಗಳನ್ನು ಬೆಳೆಸ್ತಾ ಇಲ್ಲ, ಸಾರ್ವಜನಿಕ ಉದ್ಯಮಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತಾ ಇಲ್ಲ, ಪ್ರತಿಯೊಂದು ಸಾರ್ವಜನಿಕ ಉದ್ಯಮಗಳು ಮುಚ್ಚೋಗ್ತಾ ಇದ್ದಾವೆ, ಸಾರ್ವಜನಿಕ ಶಿಕ್ಷಣದಿಂದ ಫಂಡಿಂಗ್ ಹಿಂತೆಗಿತಾ ಇದ್ದೀರಾ, ಆಮೇಲೆ ಅನೇಕ ರೀತಿಯ ಕಲ್ಯಾಣ ಯೋಜನೆಗಳಿಗೆ ಫಂಡಿಂಗ್ ಮಾಡ್ತಾ ಇಲ್ಲ, ನರೇಗಾ ಆಗಿರ್ಬೋದು, ಇನ್ಯಾವುದೇ ರೀತಿಯ ಯೋಜನೆಗಳಿಗೆ ಫಂಡಿಂಗ್ ಮಾಡ್ತಾ ಇಲ್ಲ, ಆಮೇಲೆ ರೈತರ ಆತ್ಮಹತ್ಯೆ ಕಡಿಮೆ ಆಗ್ತಾ ಇಲ್ಲ, ರೈತರ ಪ್ರತಿಭಟನೆ
ಹೆಚ್ಚಾಗ್ತಾ ಇದೆ, ಕರಾಳ ಶಾಸನವನ್ನು ತರ್ತಾ ಇದ್ದೀರಾ, ಅಸಮಾನತೆ ಹೆಚ್ಚಾಗ್ತಾ ಇದೆ. ಮೊನ್ನೆ ಆಕ್ಸ್ಫಾಮ್ ಕೊಟ್ಟಂಥ ವರದಿಯ ಪ್ರಕಾರ ಬಿಲಿಯನಾಧೀಶರು, ಶತಕೋಟಿ ವೀರರು ಜಗತ್ತಿನಾದ್ಯಂತ ಹೆಚ್ಚಾಗ್ತಾ ಇದ್ದಾರೆ ಅಂತಂದಾಗ ಅದು ಭಾರತದನ್ನು ಕೂಡ ಅದನ್ನು ಒಳಗೊಂಡಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಶತಕೋಟೀಧೀಶರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಅತಿ ದೊಡ್ಡ ಅಸಮಾನತೆ ಸೃಷ್ಟಿ ಆಗ್ತಾ ಇದೆ. ಹಾಗಿದ್ಮೇಲೆ ನೀವು ಯಾವ ರೀತಿಯ ಅಭಿವೃದ್ಧಿ, ಆಂತರಿಕ ಅಭಿವೃದ್ಧಿ ಉತ್ಪನ್ನ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ರಂತ ನಾವು ಒಂದು ಇಗ್ಲಿಟೇರಿಯನ್ ಕಾನ್ಸೆಪ್ಟ್ನಲ್ಲಿ ನಾವು ಕೇಳಬೇಕಾಗುತ್ತೆ. ಯಾಕೆಂತಂದರೆ ಇದು ಮುಂದಿನ ದಿನಗಳಲ್ಲಿ ಒಲಿಗಾರ್ಕಿ ಅಂತಕ್ಕೆ ಹೋಗ್ತಾ ಇದೆ ಭಾರತ. ಅಂದರೆ ಕೆಲವೇ ಕುಟುಂಬಗಳು, ಕೆಲವೇ ಒಂದು ಕ್ರೂರಿ ಬಂಡವಾಳಶಾಹಿ ಕುಟುಂಬಗಳೇ ಇಡೀ ಆರ್ಥಿಕತೆಯನ್ನು ನಿಯಂತ್ರಣ ಮಾಡ್ತಿರುವಂಥ ಹಂತಕ್ಕೆ ಹೇಗೆ ಮುಂದುವರೆದ ದೇಶಗಳು, ಶ್ರೀಮಂತ ದೇಶಗಳು ಅಂತ ಕರೆಯಲ್ಪಡ್ತವೆ, ಅವರೇ ಹೋಗ್ತಿದ್ದಾರೆ. ಅಮೆರಿಕಾದಲ್ಲಿ ಇವತ್ತು ಎಲಾನ್ ಮುಸ್ಕ್ ಅಂತವನು ಏನು ಹಿಡಿತಕ್ಕೆ ತೊಗೊತಾ ಇದ್ದಾನೆ, ಅದೇ ರೀತಿ ಭಾರತದಲ್ಲಿ ಅದಾನಿ ಏನು ಹಿಡಿತಕ್ಕೆ ತೊಗೊತಾ ಇದ್ದಾರೆ. ಈ ಅಪಾಯಗಳು ನಮ್ಮ ಕಣ್ಮುಂದಿರುವಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನಾವು ಇವತ್ತು ಬಜೆಟ್ ಕುರಿತಂತೆ ಮಾತನಾಡ್ತಾ ಇದ್ದೀವಿ. ಇನ್ನು ನಾವು ಬಜೆಟ್ ಪೂರ್ವ ಚರ್ಚೆಯಲ್ಲಿ ಈಗ ಆಲ್ರೆಡಿ ನಾವು ಅಸಮಾನತೆಯ ಬಗ್ಗೆ ಮಾತಾಡಿದ್ದೀವಿ, ಹಣದುಬ್ಬರದ ಬಗ್ಗೆ ಮಾತಾಡಿದ್ದೀವಿ. ಒಂದು ವಿಷಯ ತೊಗೊಂಡು ನೀವು ಬೇಕಾದ್ರೆ ಮಾತಾಡೋದಾದರೆ, ಕಳೆದ ಬಜೆಟ್ನಲ್ಲಿ 2024-25 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಮೋದಿ ಅವರು ಇಟ್ಕೊಂಡಂತೆ ಬಹಳ ಪ್ರಚಾರ ತೆಗೆದುಕೊಂಡಿದ್ದೇನು ಅಂತಂದರೆ, ಮುಂದಿನ 5 ವರ್ಷಗಳಲ್ಲಿ 4 ಸ್ಕೀಮ್ಗಳನ್ನ ಪ್ರಕಟ ಮಾಡಿದರು. 5 ಸ್ಕೀಮ್ಗಳನ್ನು ಪ್ರಕಟ ಮಾಡಿ, ಈ 4 ಸ್ಕೀಮ್ಗಳನ್ನು ಪ್ರಕಟ ಮಾಡಿ ಮುಂದಿನ 5 ವರ್ಷಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ವಿವಿಧ ರೀತಿಯ ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ 4 ಸ್ಕೀಮ್ಗಳನ್ನು ಪ್ರಕಟ ಮಾಡಿಬಿಟ್ಟು ಇದು ಭಾರತದಲ್ಲಿ ಭಾಳ ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣ ಆಗುತ್ತೆ. 2028 ಹೊತ್ತಿಗೆ ಉದ್ಯೋಗ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಆ ಸ್ಕೀಮ್ಗಳನ್ನು ಕೊಂಡಾಡಿದರು. ಮತ್ತು ಮಾಧ್ಯಮಗಳು ಸಹ ಅದರ ವಿಮರ್ಶೆಯನ್ನು, ಅದರ ವಿಶ್ಲೇಷಣೆಗೂ ಹೋಗ್ದೇನೆ, ಅದರಲ್ಲಿರುವಂತಹ ಒಂದು ಟೊಳ್ಳುತನ, ಶಾಲೋನೆಸ್ ಬಗ್ಗೆ ಕೂಡ ಮಾತಾಡ್ದೇನೆ ಅದನ್ನು ಕೊಂಡಾಡಿದ್ದನ್ನು ನಾವು ನೋಡ್ತಾ ಇದಕ್ಕೆ 1 ವರ್ಷ ಆಗಿದೆ. ಅದ್ರ ಜೊತೆಗೆ 2 ಲಕ್ಷ ಕೋಟಿ ಬಂಡವಾಳ ಹೂಡ್ತಾ ಇದ್ದೀವಿ ಮುಂದಿನ 5 ವರ್ಷಗಳಲ್ಲಿ. ಮತ್ತು ಕೌಶಲ್ಯ ಅಭಿವೃದ್ಧಿಗೆ 4.1 ಕೋಟಿ ಹಣ ಹೂಡಿಕೆ ಮಾಡ್ತಾ ಇದ್ದೀವಿ. ಅದರಿಂದ ಸುಮಾರು 2.1 ಹತ್ತತ್ರ ಹಂತವಾಗಿ 2-3 ಕೋಟಿ ಯುವಜನತೆಗೆ ಲಾಭ ಆಗುತ್ತಂತ ಅವರು ಹೇಳಿದರು ಬಜೆಟಲ್ಲಿ. ಏನವು 4 ಯೋಜನೆಗಳು ಅಂತ ನಾವು ಮರಳಿ ಚರ್ಚೆ ಮಾಡೋಣ. ಅವರು ಘೋಷಣೆ ಮಾಡಿದ್ದು, ಬಹಳ ಪ್ರಚಾರ ಕೊಟ್ಕೊಂಡಿದ್ದು, ಮಾಧ್ಯಮಗಳು ಕೂಡ ಆ ಯೋಜನೆಗಳ ಬಗ್ಗೆ ಹೇಳಿದ್ದು. ಯೋಜನೆ 1, ಸಂಘಟಿತ ವಲಯದಲ್ಲಿ ಅಂದರೆ ಆರ್ಗನೈಸ್ ಸೆಕ್ಟರ್. ನೀವು ಅರ್ಥ ಮಾಡ್ಕೊಳ್ಳಿ, ಅನ್ಆರ್ಗನೈಸ್ ಸೆಕ್ಟರ್ 80% ಪ್ರಮಾಣದಲ್ಲಿದೆ. ಅದರಲ್ಲಿಯೂ ಅನೌಪಚಾರಿಕ ವಲಯ, ಇನ್ಫಾರ್ಮಲ್ ಸೆಕ್ಟರ್ 92% ಪ್ರಮಾಣದಲ್ಲಿದೆ. ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಆದರೆ ಏನು 10 ಪ್ರಮಾಣದಲ್ಲಿರುವಂಥ ಆರ್ಗನೈಸ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಸಂಘಟಿತ ವಲಯಗಳಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂತಾರೆ. ಹೊಸದಾಗಿ ಕೆಲಸಕ್ಕೆ ಸೇರ್ಕೊಳ್ತಿರುವಂಥ ಯುವಜನತೆಗೆ ಅವರ ಗರಿಷ್ಠ ಮಾಸಿಕ ವೇತನ 1 ಲಕ್ಷ ಗರಿಷ್ಠ ಮಾಸಿಕ ವೇತನ ಇರುವಂಥವ್ರು, ಅಂದರೆ 1 ಲಕ್ಷದ ಒಳಗೆ ಇರುವಂಥವ್ರು ಮಾಸಿಕ ವೇತನ ಇರುವಂಥ ಉದ್ಯೋಗಿಗಳಿಗೆ 15,000 ರೂಪಾಯಿಗಳನ್ನು 3 ಹಂತಗಳಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಮನಿ ಟ್ರಾನ್ಸ್ಫರ್ ಅಂತ ಒಂದು ಉತ್ತೇಜನ ರೂಪದಲ್ಲಿ ಕೊಡ್ತಾ ಇದ್ದೀವಿ. 15,000 ರೂಪಾಯಿಗಳನ್ನು 1 ಲಕ್ಷದಕ್ಕಿಂತ ಒಳಗಿರುವಂತಹ ಉದ್ಯೋಗಗಳು, ಹೊಸದಾಗಿ ಸೇರಿಕೊಂಡಂಥ ಉದ್ಯೋಗಿಗಳಿಗೆ 3 ಹಂತಗಳಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು 2.1 ಕೋಟಿ ಯುವಜನತೆಗೆ ಸಹಾಯಕ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಏನು ಅಂತಂದರೆ, ಈ ಘೋಷಣೆ ಮಾಡಿ 1 ವರ್ಷ ಆಗಿದೆ, ಇವರು 5 ವರ್ಷಗಳ ಅವಧಿಗೆ ಮಾತಾಡ್ತಾ ಇದ್ದಾರೆ. ಈ 1 ವರ್ಷದಲ್ಲಿ ಇದು ಜಾರಿಗೊಂಡಿದೆಯಾ ಯೋಜನೆ? ಎಷ್ಟು ಜನಸಂಖ್ಯೆ ಇವು ಸಂಘಟಿತ ಉದ್ಯೋಗಗಳಿಗೆ ಇದರ ಲಾಭ ಸಿಕ್ಕಿದೆ? ಎಷ್ಟು ಯುವಜನತೆ ಇದನ್ನು ಹಣ ಪಡ್ಕೊಂಡಿದ್ದಾರೆ ಅನ್ನೋದರ ಇದರ ಕುರಿತಾಗಿ ಇದುವರೆಗೂ ಎಲ್ಲಿಯೂ ಚರ್ಚೆಯಾಗಿಲ್ಲ, ಎಲ್ಲಿಯೂ ವರದಿಯಾಗಿಲ್ಲ. ಅಂದರೆ ಎಷ್ಟು ಪ್ರಮಾಣದ ಜನಸಂಖ್ಯೆ, ಏನು 35% ಯುವಜನತೆ ಇದ್ದಾರೆ, ಅವ್ರಿಗೆ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ? ಅದರಲ್ಲಿಯೂ ಎಷ್ಟು ಜನಕ್ಕೆ ಸಂಘಟಿತ ವಲಯದಲ್ಲಿ ಉದ್ಯೋಗ ಸಿಕ್ಕಿದೆ? ಅದರಲ್ಲಿ ಎಷ್ಟು ಜನಕ್ಕೆ ಇವ್ರು ಹೇಳಿದಂಥ 15,000ವನ್ನು 3 ಹಂತಗಳಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇನ್ನು 2ನೇ ಯೋಜನೆ ಅವ್ರು ಹೇಳಿದಂಥದ್ದು, ಉತ್ಪಾದನಾ ವಲಯದಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸಲ್ಲಿ ಉದ್ಯೋಗ ಸೃಷ್ಟಿ ಹೆಚ್ಚಾದರೆ, ಈಗಿರೋಕ್ಕಿಂತಲೂ ಆಯಾ ವಲಯದಲ್ಲಿ, ಆಯಾ ಕಂಪನಿಯಲ್ಲಿ ಉದ್ಯೋಗ ಸೃಷ್ಟಿ ಹೆಚ್ಚಾದರೆ ಮಾಲೀಕರು, ಎಂಪ್ಲಾಯರ್ಸ್ ಮತ್ತು ಎಂಪ್ಲಾಯಿ, ನೌಕರರಿಗೆ ಇಬ್ಬರಿಗೂ ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು 30 ಲಕ್ಷ ಉದ್ಯೋಗಗಳಿಗೆ ಲಾಭ ಆಗುತ್ತೆ ಅಂತ ಹೇಳಿದ್ದಾರೆ. ಇದರ ಸ್ಥಿತಿಗತಿ ಏನು? ಇದು ವಾಟ್ ಇಸ್ ದ ಸ್ಟೇಟಸ್ ಕೋ ಆಫ್ ದಿಸ್ ಸ್ಕೀಮ್ ನಂಬರ್ 2? ಇದು ಜಾರಿಗೊಂಡಿದೆಯಾ? ಸಂಘಟಿತ ವಲಯದ, ಉತ್ಪಾದನಾ ವಲಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಹೆಚ್ಚಳ ಆಗಿದೆ? ಹೆಚ್ಚಳ ಆದಂಥ ಉದ್ಯೋಗ ಸೃಷ್ಟಿಯಲ್ಲಿ ಎಂಪ್ಲಾಯರ್ಸ್ ಮತ್ತು ಎಂಪ್ಲಾಯಿಗೆ ಯಾವ ರೀತಿ ಇನ್ಸೆಂಟಿವ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಇದುವರೆಗೂ ಗೊತ್ತಿಲ್ಲ. ಯಾವ ಅಂಕೆ ಸಂಖ್ಯೆನೂ ಗೊತ್ತಿಲ್ಲ, ಯಾವ ತನಿಖಾ ವರದಿಗಳು ಕೂಡ ಇದುವರೆಗೂ ಪ್ರಕಟ ಆಗಿಲ್ಲ. ಇನ್ನು ಸ್ಕೀಮ್ ನಂಬರ್ 3 ಅವ್ರು ಹೇಳಿದ್ದಂಥದ್ದು, ಕಳೆದ ವರ್ಷ ಹೆಚ್ಚುವರಿ ಉದ್ಯೋಗ, ಏನು ಗರಿಷ್ಠ 1 ಲಕ್ಷ ಮಾಸಿಕ ವೇತನಕ್ಕಿಂತ ಕಡಿಮೆ ಇರುವಂತಹ ಹೆಚ್ಚುವರಿ ಉದ್ಯೋಗ ಸೃಷ್ಟಿ ಮಾಡಿದರೆ ಆ ಉದ್ಯಮಿಗಳಿಗೆ, ಆ ಎಂಪ್ಲಾಯರ್ಸ್ಗೆ ಅವರೇನು EPFಗೆ ಡೊನೇಟ್ ಮಾಡ್ತಾರೆ 12.5% ಏನು
ಎಂಪ್ಲಾಯರ್ಸ್ ಡೊನೇಷನ್ ಇರುತ್ತೆ, ಆ 12.5 ಎಂಪ್ಲಾಯರ್ ಡೊನೇಷನ್ನಲ್ಲಿ 2 ವರ್ಷಗಳ ಅವಧಿಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಬೋನಸ್ ಥರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು 50 ಲಕ್ಷ ಉದ್ಯೋಗಗಳಿಗೆ ಲಾಭ ಆಗುತ್ತೆ ಅಂತ ಹೇಳಿದ್ದಾರೆ. ಇದೇನಾದರೂ ಜಾರಿಗೊಂಡಿದೆಯಾ? ಯಾರಾದರೂ ಎಂಟ್ರಪ್ರಿನರ್ಸ್ ಏನಿದ್ದಾರೆ ಅವ್ರಿಗೇನಾದರೂ ಬಂದಿದೆಯಾ ಅಥವಾ ಅವ್ರು ಹೆಚ್ಚುವರಿ ಉದ್ಯೋಗ ಸೃಷ್ಟಿ ಮಾಡಿದಾರಾ? ಇದು ಕೂಡ ನಮಗೆ ಗೊತ್ತಾಗಬೇಕಾಗಿದೆ. 1 ವರ್ಷ ಆಗಿದೆ, ಈ ಯೋಜನೆಗಳನ್ನು ಯಾರೂ ಸಮೀಕ್ಷೆನೂ ಮಾಡಿಲ್ಲ, ತನಿಖೆನೂ ಮಾಡಿಲ್ಲ. ಆದರೆ ಮೋದಿ ಅವರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಬಹಳ ದೊಡ್ಡ ಮಟ್ಟದ ಪ್ರಚಾರ ಸಿಕ್ಕಿದ್ದಂತೂ ಸ್ಪಷ್ಟವಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, ಈ EPF ಅನ್ನುವಂಥದ್ದು ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಷನ್ನು, ಮ್ಯಾನೇಜ್ಮೆಂಟ್ ಕೊಡಬೇಕಾಗಿರೋ ಹಣವನ್ನು ಸರ್ಕಾರ ಕೊಡ್ತಾ ಇದೆ ಅಂದರೆ ಮ್ಯಾನೇಜ್ಮೆಂಟ್ ದುಡ್ಡನ್ನು ಸರ್ಕಾರ ಕೊಡ್ತಿರೋದ್ರಿಂದ ಇದು ಲಾಸ್ ಆಗುವಾಗ ಇದು ಸರ್ಕಾರಕ್ಕೆ ಲಾಸ್ ಆಗುತ್ತೆ, ಖಾಸಗಿ ಉದ್ಯಮಗಳಿಗೆ ಲಾಭ ಆಗುತ್ತೆ. ಆಗಲಿ ಕೊಟ್ಟಿದ್ದಾರೆ ಅನ್ನೋದೇ ಹೆಚ್ಚಿನ ಪ್ರಶ್ನೆ. ಆದರೆ ಅನೇಕ ಸಂದರ್ಭದಲ್ಲಿ ಎಷ್ಟು ಜನ ಉದ್ಯೋಗಿಗಳು ಸೃಷ್ಟಿಯಾಗಿದೆ ಅನ್ನುವಂಥದ್ದೇ ನಮ್ಮ ಮುಂದಿನ ಪ್ರಶ್ನೆ ಆಗಿದೆ. ಇನ್ನು ಮೋದಿಯವರ 4ನೇ ಯೋಜನೆ ಬಹಳ ಪ್ರಚಾರ ಪಡೆದುಕೊಂಡು ಎಲ್ಲ ಕಡೆಗೂ ಮಾಧ್ಯಮಗಳು ಕೂಡ ಪ್ರಚಾರ ಕೊಟ್ಟರು. ಮೋದಿಯವರ 10 ವರ್ಷದ ಸೆಲೆಬ್ರೇಷನ್ ಬೇರೆ ಮಾಡ್ತಾ ಇದ್ದಾರೆ. ಈಗ ನರೇಂದ್ರ ಮೋದಿಯವರು, ನಿರ್ಮಲಾ ಸೀತಾರಾಮನ್ ಅವರು, BJPಯ ಎಲ್ಲ ಮುಖಂಡರು ಕೂಡ ಭಾಳ ಪ್ರಚಾರ ಮಾಡ್ತಿರುವಂಥದ್ದು ಕೌಶಲ್ಯ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು. ಆ ಕೌಶಲ್ಯ ಅಭಿವೃದ್ಧಿ ಯೋಜನೆಯನ್ನು ಘೋಷಣೆ ಮಾಡಿ 10 ವರ್ಷ ಆಗಿದೆ. 2015ರಲ್ಲಿ ಹೊಸ ರೀತಿಯ ಘೋಷಣೆ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆಲೂ ಬೇರೆ ಥರ ಇತ್ತು. ಅದು ಇರಲಿ, ಈ ಕೌಶಲ್ಯ ಅಭಿವೃದ್ಧಿಗೆ 10 ವರ್ಷ ತುಂಬಿದೆ. ಈಗ ಅವರು ಆ ಕಳೆದ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಕೌಶಲ್ಯ ಅಭಿವೃದ್ಧಿಗೆ ಮುಂದಿನ 5 ವರ್ಷಗಳಲ್ಲಿ 2024-25 ಅವಧಿಯಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ 20 ಲಕ್ಷ ಯುವಜನತೆಗೆ ಕೌಶಲ್ಯ ತರಬೇತಿ ಕೊಡಲಾಗುವುದಂತ ಹೇಳಿದ್ದಾರೆ. ಹಾಗಿದ್ರೆ ಕಳೆದ 10 ವರ್ಷಗಳಲ್ಲಿ ಈ ಕೌಶಲ್ಯ ಅಭಿವೃದ್ಧಿಯ ಸ್ಥಿತಿಗತಿ ಏನು ಎನ್ನುವುದನ್ನು ನಾವು ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಂಡು ನೋಡೋಣ ಅಂತ. ಇನ್ನು 5ನೇ ಯೋಜನೆ ಹೇಳುವಂಥದ್ದು ವಿದ್ಯಾರ್ಥಿಗಳ ಶಿಕ್ಷಣ ಸಾಲ. ಇದಂತೂ ಒಂದು ದೊಡ್ಡ ಲೋನ್ ಮಾಫಿಯಾಗಿ ಬೆಳೀತಾ ಇದೆ. ಸರ್ಕಾರ ಶಿಕ್ಷಣದಲ್ಲಿ, ಸಾರ್ವಜನಿಕ ಶಿಕ್ಷಣದಲ್ಲಿ ಹೂಡಿಕೆ ಮಾಡ್ತಾ ಇಲ್ಲ, ಫಂಡಿಂಗ್ ಮಾಡ್ತಾ ಇಲ್ಲ, ಹಿಂದಿಗೆ ಸರಿತಾ ಇದೆ. ಆದರೆ ಸಾಲವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಲೋನ್ ಮಾಫಿಯಾ, ಸಾಲ ಮಾಫಿಯಾನ ಕ್ರಿಯೇಟ್ ಮಾಡ್ತಾ ಇದೆ. ಆ ಮೂಲಕ ವಿದ್ಯಾರ್ಥಿಗಳಿಗೆ ಸಾಲ ಕೊಡುವ ನೆಪದಲ್ಲಿ ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಾ ಇದೆ. ಇದು ಮತ್ತೊಂದು ಅಪಾಯಕಾರಿಯಾಗಿ ಬೆಳೀತಾ ಇದೆ. ಹಾಗಿದ್ಮೇಲೆ ನಾವು ಈ ಬಜೆಟಲ್ಲಿ ಈ ಮೋದಿಯವರು ಇಷ್ಟು ದಿನಗಳ ಕಾಲ ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಉದ್ಯೋಗವೂ ಸೃಷ್ಟಿಯಾಗಿಲ್ಲ, ಹೂಡಿಕೆಯೇ ಕುಂಠಿತವಾಗಿದೆ ಮತ್ತು ಬೇಡಿಕೆಯೂ ಕಾಣ್ತಾ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಒಟ್ಟಾರೆಯಾಗಿ ಹೂಡಿಕೆ ಇಲ್ಲ, ಬಂಡವಾಳ LPGಯ ಹಿನ್ನೆಲೆಯಲ್ಲಿ ಮಾತನಾಡಬೇಕಾದ್ರೆ ಹೂಡಿಕೆಯೂ ಇಲ್ಲ, ಬೇಡಿಕೆಯೂ ಇಲ್ಲ ಮತ್ತು ಬಂಡವಾಳವೂ ಸೃಷ್ಟಿ ಆಗ್ತಾ ಇಲ್ಲ ಮತ್ತು ಕೊಳ್ಳುವ ಸಾಮರ್ಥ್ಯವೂ ಬೆಳೀತಾ ಇಲ್ಲ. ಅಂದರೆ ಪರ್ಚೇಸಿಂಗ್ ಪವರು ಇಲ್ಲ, ಡಿಮ್ಯಾಂಡು ಇಲ್ಲ, ಇನ್ವೆಸ್ಟ್ಮೆಂಟು ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ GDP ಹೆಚ್ಚಳ ಆಗಿದ್ದಾರೆ. ಯಾವ ರೀತಿ ಹೆಚ್ಚಳ ಆಗಿದೆ ಅಂತ ಹೇಳ್ಬಿಟ್ಟು ಮೋದಿಯವರ ಪರವಾಗಿರುವಂಥ ಆರ್ಥಿಕ ತಜ್ಞರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು LPGಯ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಒಂದು ಸಮತಾವಾದದ ಬಗ್ಗೆ ಮಾತಾಡಬೇಕಾದಾಗ, ಸಮಾನತೆಯ ಕುರಿತು ಮಾತಾಡುವಂಥ ನಾವು ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂತಂದರೆ, ಒಂದು ವೇಳೆ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ, ಸಾಮಾಜಿಕ ನ್ಯಾಯ ಅನುಷ್ಠಾನಗೊಳ್ತಾ ಇಲ್ಲ, ದಲಿತರಿಗೆ, ವಂಚಿತ ಸಮುದಾಯಗಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ಖಾಸಗಿ ವಲಯದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ, ಸರ್ಕಾರ ಉದ್ಯೋಗ ವಲಯದಲ್ಲಿ ಉದ್ಯೋಗಗಳು ನೇಮಕಾತಿ ಮಾಡ್ಕೊಳ್ತಾ ಇಲ್ಲ, ಆಮೇಲೆ ಬೇಡಿಕೆ ವೇತನ ಸಿಗ್ತಾ ಇಲ್ಲ, ಅನೌಪಚಾರಿಕ ವಲಯ ಹೆಚ್ಚಾಗಿದೆ, ಔಪಚಾರಿಕ ವಲಯ ಕಡಿಮೆ ಆಗಿದೆ. ಹಾಗಿದ್ಮೇಲೆ ಯಾವ ರೀತಿಯ GDP ಹೆಚ್ಚಾಗಿದೆ ಅಂತ ನಾವು ಕನಿಷ್ಠ ಸಮಾಜವಾದದ, ಸಮತಾವಾದದ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಇದಿಷ್ಟು ಇದುವರೆಗಿನ ಮೋದಿಯವರ ಆಡಳಿತದ 10 ವರ್ಷಗಳ ಒಂದು ಸಮೀಕ್ಷೆಯನ್ನು ನಾವು ಹಿಂದಿನ ಬಜೆಟ್ನ ಆಧಾರದಲ್ಲಿ ನೋಡುವಂಥದ್ದು. ಇನ್ನು ಒಂದನ್ನು ಇಟ್ಟುಕೊಂಡು ನಾವು ಮಾತಾಡೋದಾದರೆ ಕೌಶಲ್ಯ ಅಭಿವೃದ್ಧಿ ಕುರಿತಂತೆ ನಾವು ಮಾತಾಡೋಣ. ಯಾಕಂದರೆ ಮೋದಿಯವರು ಅದನ್ನು ಭಾಳ ಹೇಳ್ಕೊಳ್ತಿರುವಂಥದ್ದು ಕೌಶಲ್ಯ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿರೋದ್ರಿಂದ ಇವರ ಕೌಶಲ್ಯ ಅಭಿವೃದ್ಧಿಯನ್ನು ನಾವು ನೋಡೋದಾದರೆ UPA 1 ಅವಧಿ, UPA 2 ಅವಧಿ, UPA ಮೋದಿಯವರ ಮೊದಲನೇ ಅವಧಿ, 2ನೇ ಅವಧಿಯನ್ನು ನಾವು ತೌಲನಿಕವಾಗಿ ಕಂಪೇರಿಟಿವ್ ಆಗಿ ಸ್ಟಡಿ ಮಾಡಿದ್ರೆ 4 ರೀತಿಯ ಒಂದು ತರಬೇತಿಗಳನ್ನು ಕೊಡಲಾಗುತ್ತೆ. ಒಂದು ಫಾರ್ಮಲ್ ಟ್ರೈನಿಂಗ್, ಒಂದು ಔಪಚಾರಿಕವಾದ ಎಲ್ಲ ರೀತಿಯ ತರಬೇತಿಯನ್ನು ಕೊಡಲಾಗುತ್ತೆ. UPA 1 ಅವಧಿಯಲ್ಲಿ 2004-2005ರಲ್ಲಿ 2.4% ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದಾರೆ. UPA 2 ಅವಧಿಯಲ್ಲಿ 2011-12 ಅವಧಿಯಲ್ಲಿ 1.6% ಆಫ್ ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದಾರೆ. ಇನ್ನು ಮೋದಿಯವರ ಮೊದಲ ಅವಧಿಯಲ್ಲಿ 1.8% ಅಷ್ಟು ತರಬೇತಿ ಕೊಟ್ಟಿದ್ದಾರೆ. ಅಂದರೆ UPA 1 ಅವಧಿಗಿಂತ ಮೋದಿಯವರ ಮೊದಲನೇ ಅವಧಿಗೆ 0.6% ಆಫ್ ಜನಸಂಖ್ಯೆ, ಕಡಿಮೆ ಜನಸಂಖ್ಯೆಗೆ ತರಬೇತಿ ಕೊಡಲಾಗಿದೆ. ಮತ್ತು 2022-23 ಅವಧಿಯಲ್ಲಿ 3.8% ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದಾರೆ. ಅಂದರೆ ಮೋದಿಯವರು ಏನು ಹೇಳ್ಕೊಳ್ತಿದ್ರಲ್ಲ, ಕೌಶಲ್ಯ ಅಭಿವೃದ್ಧಿ ಮಾಡಿದ್ದೀವಿ, ಯುವಜನತೆಯನ್ನು ತಯಾರು ಮಾಡಿದ್ದೀವಿ, ಉದ್ಯೋಗ ಮಾರುಕಟ್ಟೆ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನೋಡೋದಾದರೆ 20 ವರ್ಷಗಳ ಅವಧಿಯಲ್ಲಿ ಕೇವಲ
0.6% ಮಾತ್ರ ತರಬೇತಿ ಕೊಟ್ಟಿರುವುದು ಹೆಚ್ಚಳ ಆಗಿದೆ ಮಾತ್ರ. ಇನ್ನು ನಾನ್ ಫಾರ್ಮಲ್ ಅಂತ ಏನು ಕರಿತಾ ಇದ್ದೀವಿ, ಅಂದರೆ ಅನೌಪಚಾರಿಕ ವಲಯದಲ್ಲಿ ಎಲ್ಲ ವಲಯಗಳಲ್ಲಿ ಕೊಟ್ಟಂಥ ತರಬೇತಿಯನ್ನು ನೋಡೋದಾದರೆ UPA-1 ಅವಧಿಯಲ್ಲಿ 2004-2005 ಅವಧಿಯಲ್ಲಿ 4.4% ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದಾರೆ. 2011-12 UPA-2 ಅವಧಿಯಲ್ಲಿ 1.8% ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದಾರೆ. ಹತ್ರ 3% ಕಡಿಮೆ ಆಗಿದೆ. ಇನ್ನು ಮೋದಿಯವರ ಮೊದಲ ಅವಧಿಯಲ್ಲಿ 2017-18ರಲ್ಲಿ 1.45% ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದಾರೆ. ಅಂದರೆ UPA-1 ಮೊದಲ ಅವಧಿಗಿಂತ ಹತ್ರ 3% ಕಡಿಮೆ ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದಾರೆ. UPA ಎರಡನೇ ಅವಧಿಗಿಂತ 0.4% ಜನಸಂಖ್ಯೆಗೆ ಕಡಿಮೆ ಕೊಟ್ಟಿದ್ದಾರೆ. ಮೋದಿಯವರ ಎರಡನೇ ಅವಧಿಯಲ್ಲಿ 2022-23 ಅವಧಿಯಲ್ಲಿ 7.9% ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದಾರೆ ಇನ್ಫಾರ್ಮಲ್ ಸೆಕ್ಟ್ರಲ್ಲಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಫಾರ್ಮಲ್ ಔಪಚಾರಿಕ ವಲಯಕ್ಕಿಂತ ಅನೌಪಚಾರಿಕ ವಲಯದಲ್ಲಿ ತರಬೇತಿ ಮೋದಿಯವರ ಎರಡನೇ ಅವಧಿಯಲ್ಲಿ ಹೆಚ್ಚಾಗ್ತಾ ಇದೆ. ಅಂದರೆ ಅನೌಪಚಾರಿಕ ವಲಯದಲ್ಲಿ ಉದ್ಯೋಗ ಹೆಚ್ಚಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಹೇಳಬೇಕಾಗಿರುವಂಥದ್ದು, ಅನೌಪಚಾರಿಕ ವಲಯ ಅಂದರೆ ಉದ್ಯೋಗ ಭದ್ರತೆ ಅಲ್ಲ, ಅದು ಸಮಾನ ವೇತನವೂ ಸಿಗ್ತಾ ಇಲ್ಲ, ಕನಿಷ್ಠ ವೇತನ ಸಿಗದಿರುವಂಥದ್ದು, ಅದು ಉದ್ಯೋಗ ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ ಅಂಥದ್ದು. ಅಲ್ಲಿ ಇವರು ತರಬೇತಿ ಹೆಚ್ಚು ಕೊಟ್ಟಿದ್ದಾರಂತ ಇವರ ಅಂಕಿಅಂಶಗಳ ಮೂಲಕ ಗೊತ್ತಾಗುತ್ತೆ. ಈ ಅಂಕಿಅಂಶ NSSO ಮತ್ತು EUS ಮತ್ತು PLFS ಇಂದ ನಮಗೆ ದೊರಕಿರುವಂಥದ್ದು. ಇನ್ನು ನಾನ್ ಫಾರ್ಮಲ್ ಅಸಂಘಟಿತ ವಲಯದ ಅನೌಪಚಾರಿಕ ವಲಯದಲ್ಲಿ ಸೆಲ್ಫ್ ಲರ್ನಿಂಗ್ ಸ್ವಯಂ ಕಲಿಕೆಯಲ್ಲಿ ಸಿಕ್ಕಂತಹ ಉದ್ಯೋಗಗಳ ಪ್ರಮಾಣದಲ್ಲಿ ನೋಡೋದಾದರೆ UPA-1 ಅವಧಿಯಲ್ಲಿ 3.9% ಜನಸಂಖ್ಯೆಗೆ, UPA-2 ಅವಧಿಯಲ್ಲಿ 1.1 ಜನಸಂಖ್ಯೆಗೆ ಮತ್ತು ಮೋದಿಯವರ ಮೊದಲ ಅವಧಿಯಲ್ಲಿ 1.61% ಜನಸಂಖ್ಯೆಗೆ ತರಬೇತಿ ಕೊಡಲಾಗಿದೆ ಸೆಲ್ಫ್ ಲರ್ನಿಂಗಲ್ಲಿ. ಅಂದರೆ ಇಲ್ಲಿಯೂ ಸಹ UPA-1ಗೆ ಕಂಪೇರ್ ಮಾಡಿದರೆ ಸುಮಾರು 1.5% ಜನಸಂಖ್ಯೆಗೆ ಕಡಿಮೆಯಾಗಿದೆ ತರಬೇತಿ ಪಡೆದುಕೊಂಡವರಲ್ಲಿ. ಮೋದಿಯವರ ಎರಡನೇ ಅವಧಿಯಲ್ಲಿ 5.7% ಜಾಸ್ತಿ ಆಗಿದೆ. ಇನ್ನು ನಾನ್ ಫಾರ್ಮಲ್ ಟ್ರೈನಿಂಗ್ ಅಂತೆ, ನಾನ್ ಫಾರ್ಮಲ್ ಅನೌಪಚಾರಿಕ ಆನ್ ಜಾಬ್ ಅಂದರೆ ಆನ್ ಜಾಬ್ ತರಬೇತಿ ಪಡ್ಕೊಂಡವರಲ್ಲಿ UPA-1ನಲ್ಲಿ ಯಾರೂ ಇಲ್ಲ. ಇದರ ಕಾನ್ಸೆಪ್ಟ್ ಶುರುವಾಗಿದ್ದೆ UPA-2 ಅವಧಿಯಲ್ಲಿ, ಅಲ್ಲಿ 1.7% ಜನಸಂಖ್ಯೆಗೆ ದೊರಕಿದರೆ ಮೋದಿಯವರ ಮೊದಲ ಅವಧಿಯಲ್ಲಿ 2.04% ಜನಸಂಖ್ಯೆಗೆ ಆನ್ ಜಾಬ್ ಟ್ರೈನಿಂಗ್ ಸಿಕ್ಕಿದೆ. ಮತ್ತು 2022-23 ಅವಧಿಯಲ್ಲಿ 7.7% ಜನಸಂಖ್ಯೆಗೆ ಟ್ರೈನಿಂಗ್ ಸಿಕ್ಕಿದೆ ಅಂತ ಹೇಳಬೇಕಾಗತ್ತೆ. ಒಟ್ಟಾರೆಯಾಗಿ ನಾವು ಈ 20 ವರ್ಷಗಳ ಅವಧಿಯನ್ನು ನಾವು ತಗೊಂಡಾಗ ಮೊದಲ ಅವಧಿಯಲ್ಲಿ UPA-1 ಅವಧಿಯಲ್ಲಿ 87.8% ಜನಸಂಖ್ಯೆಗೆ ತರಬೇತಿ ದೊರಕಿಲ್ಲ. ಅಂದರೆ ಹತ್ರ ಕೇವಲ 13% ಸರಾಸರಿ ತರಬೇತಿ ದೊರಕಿದೆ ಅಂತ ಹೇಳಬೇಕಾಗತ್ತೆ. UPA-2 ಅವಧಿಯಲ್ಲಿ ಕೇವಲ 92% ಜನಸಂಖ್ಯೆಗೆ ತರಬೇತಿ ಕೊಟ್ಟಿಲ್ಲ ಅಂತಂದರೆ ಹತ್ರ 8% ಜನಸಂಖ್ಯೆಗೆ ಮಾತ್ರ ತರಬೇತಿ ದೊರಕಿದೆ. ಮೋದಿಯವರ ಮೊದಲ ಅವಧಿಯಲ್ಲಿ 92.5% ಜನಸಂಖ್ಯೆಗೆ ತರಬೇತಿ ದೊರಕಿಲ್ಲ ಅಂತ ಅನ್ನೋದಾದರೆ ಕೇವಲ 7.5% ಜನಸಂಖ್ಯೆಗೆ ಮಾತ್ರ ತರಬೇತಿ ಕೊಟ್ಟಿದ್ದಾರೆ. ಮತ್ತು ಮೋದಿಯವರ ಎರಡನೇ ಅವಧಿಯಲ್ಲಿ 72.6 ಜನಸಂಖ್ಯೆಗೆ ತರಬೇತಿ ಕೊಟ್ಟಿಲ್ಲ ಅಂತಂದರೆ ಸುಮಾರು 24.4% ಜನಸಂಖ್ಯೆಗೆ ಮಾತ್ರ ತರಬೇತಿ ಕೊಟ್ಟಿದ್ದಾರೆ ಅಂತ ನಾವು ಹೇಳಬೇಕಾಗತ್ತೆ. ಈ ಕೌಶಲ್ಯ ಭಾರತ ಸ್ಕಿಲ್ ಎನ್ನುವಂಥದ್ದು ಇದರ ಒಂದು ಸ್ಥೂಲ ಪರಿಚಯ. ಇದು ಆರಂಭಗೊಂಡಾಗ 2015ರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆರಂಭಗೊಂಡಾಗ ಪ್ರಚಾರ ಕೊಟ್ಟಾಗ ನ್ಯಾಷನಲ್ ಸ್ಕಿಲ್ ಪಾಲಿಸಿ ಅಂತ ತಂದಾಗ ಅವ್ರು ಹೇಳ್ಕೊಂಡಿದ್ದು 10 ವರ್ಷಗಳಲ್ಲಿ 40 ಕೋಟಿ ಕೆಲಸಗಾರರಿಗೆ ಕೌಶಲ್ಯ ತರಬೇತಿ ಕೊಡುವ ಅವರು ಉದ್ಯೋಗ ಕಲ್ಪಿಸುವ ಗುರಿಯನ್ನು ಹೊಂದಿದ್ರು. ಆದರೆ ಈ ಇಲಾಖೆಯ ಮಾಹಿತಿ ಪ್ರಕಾರನೇ 2012ರಲ್ಲಿ ಶೇಕಡ 2.3 ಜನಸಂಖ್ಯೆಗೆ ಮಾತ್ರ ಕೌಶಲ್ಯ ತರಬೇತಿ ಕೊಟ್ಟಿದ್ದರು. 2021-22 ಹೊತ್ತಿಗೆ ಕೇವಲ 2.4% ಕೆಲಸಗಾರರ ಮಾತ್ರ ತರಬೇತಿ ಕೊಡಲಾಗಿತ್ತು ಅಂತ ಅವರ ಮಾಹಿತಿಯ ಪ್ರಕಾರ ಗೊತ್ತಾಗುತ್ತೆ. ಮತ್ತು PMKVY ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ ಪ್ರಕಾರ ಅವರ ವರದಿಯ ಪ್ರಕಾರನೇ 3 ಆವೃತ್ತಿಗಳು ಅವ್ರು ಹೇಳ್ತಾ ಇದ್ದಾರೆ. PMKVY ಆವೃತ್ತಿ 1 ವರ್ಷನ್ 1, PMKVY ಆವೃತ್ತಿ 2 ವರ್ಷನ್ 2, PMKVY ಆವೃತ್ತಿ 3 ವರ್ಷನ್ 3. ಅವರ ಮಾಹಿತಿಯ ಪ್ರಕಾರನೇ 3 ಆವೃತ್ತಿಯಲ್ಲಿ ಮೊದಲನೇ ಆವೃತ್ತಿಯಲ್ಲಿ 1.8 ಮಿಲಿಯನ್ 18 ಲಕ್ಷ ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದೀವಿ. ಎರಡನೇ ಆವೃತ್ತಿಯಲ್ಲಿ 54.8 ಲಕ್ಷ ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದೀವಿ. ಮೂರನೇ ಆವೃತ್ತಿಯಲ್ಲಿ 7.37 ಲಕ್ಷ ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದೀವಿ ಕೆಲಸಗಾರರಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೊದಲನೇ ಆವೃತ್ತಿಯಲ್ಲಿ 18 ಲಕ್ಷ ಆದರೆ ಮೂರನೇ ಆವೃತ್ತಿ ಬರೋಷ್ಟೊತ್ತಿಗೆ 7 ಲಕ್ಷ ಕೆಳದಿದ್ದಾರೆ. ಹತ್ರ ಮೊದಲನೇ ಆವೃತ್ತಿಗಿಂತ 7 ಲಕ್ಷ ಕಡಿಮೆ ಆಗಿದೆ. ಎರಡನೇ ಆವೃತ್ತಿಯಲ್ಲಿ 54.8 ಲಕ್ಷ ಜನಸಂಖ್ಯೆ ಕೊಟ್ಟಿದ್ದಾರೆ. ಮೂರನೇ ಆವೃತ್ತಿಯಲ್ಲಿ 7.37 ಅಂತಂದರೆ ಹತ್ತಿರ 45-46 ಲಕ್ಷ ಕೋಟಿ ಜನಸಂಖ್ಯೆ ಕಡಿಮೆ ಆಗಿದ್ದಾರೆ ತರಬೇತಿ ತೊಗೊಂಡಿರುವುದರಲ್ಲಿ ಅಂತಂದಾಗ ಇದರ ಬೆಳವಣಿಗೆಯನ್ನು ನೀವೇ ಅರ್ಥ ಮಾಡ್ಕೊಳ್ಬೇಕು. ಇವರ ಮಾಹಿತಿಯ ಪ್ರಕಾರನೇ 45 ಲಕ್ಷ ಜನಸಂಖ್ಯೆ ಕಡಿಮೆ ತರಬೇತಿ ತೊಗೊಂಡಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ದಾರೆ ಅನ್ನೋದನ್ನು
ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು PMKVY ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯ ಮೊದಲ ಆವೃತ್ತಿಯಲ್ಲಿ 18 ಲಕ್ಷ ಜನಸಂಖ್ಯೆಗೆ ಕೆಲಸಗಾರರಿಗೆ ತರಬೇತಿ ಕೊಟ್ಟಿದ್ದಾರೆ. ಅದರಲ್ಲಿ ಕೇವಲ 2.5 ಲಕ್ಷ ಕೆಲಸಗಾರರಿಗೆ ಉದ್ಯೋಗ ದೊರಕಿದೆ. ಆದರೆ ಕೇವಲ 13% ಜನಸಂಖ್ಯೆಗೆ ಮಾತ್ರ ಉದ್ಯೋಗ ದೊರಕಿದೆ. ಮತ್ತು ಈ ದೊರಕಿರೋ ಉದ್ಯೋಗವು ಕೇವಲ ಅನೌಪಚಾರಿಕ ವಲಯದಲ್ಲಿ ಹೆಚ್ಚಾಗಿರುತ್ತೆ, ಅಸಂಘಟಿತ ವಲಯದಲ್ಲಿ ಹೆಚ್ಚಾಗಿರುತ್ತೆ, ಸಂಘಟಿತ ವಲಯದಲ್ಲಿ ಕಡಿಮೆ ಇರುತ್ತೆ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಹೆಚ್ಚಾಗಿರುತ್ತೆ. ಅಂದರೆ ಇವು ಗುಣಮಟ್ಟದ ಉದ್ಯೋಗವಲ್ಲ, ಖಾತಿರಿ ಉದ್ಯೋಗವಲ್ಲ, ಎಲ್ಲವೂ ಗುತ್ತಿಗೆ ಆಧಾರದ ಉದ್ಯೋಗಗಳಾಗಿದ್ದಾವೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಇರೋದಿಲ್ಲ, PF ಆಗಲಿ ಯಾವುದೇ ಯೋಜನೆಗಳಿರೋದಿಲ್ಲ. ಇದನ್ನು ಸಹ ನಾವು ಅರ್ಥ ಮಾಡ್ಕೊಳ್ಬೇಕು. ಇವರು ಸೃಷ್ಟಿಸಿರೋ ಉದ್ಯೋಗ ಸಹ ಮರೆಮೋಸದ್ದಾಗಿದೆ, ಗುಣಮಟ್ಟದ ಖಾಯಂ ಉದ್ಯೋಗವಲ್ಲ. ಇನ್ನು PMKVY ಎರಡನೇ ಆವೃತ್ತಿಯಲ್ಲಿ ಅಲ್ಲಿ 3 ವರ್ಷದ್ದನ್ನು ಅವರು ಕೋಟ್ ಮಾಡ್ತಾ ಇದ್ದಾರೆ. 2016-17ರಲ್ಲಿ 15.9 ಲಕ್ಷ ಕೆಲಸಗಾರರಿಗೆ ತರಬೇತಿ ಕೊಟ್ಟಿದ್ದೀವಿ. ಅದರಲ್ಲಿ 6.6 ಲಕ್ಷ ಜನಸಂಖ್ಯೆಗೆ ಉದ್ಯೋಗ ದೊರಕಿದೆ. ಅಂದರೆ 41% ಜನಸಂಖ್ಯೆಗೆ ಉದ್ಯೋಗ ದೊರಕಿದೆ. 2017-18ರಲ್ಲಿ 18.8 ಲಕ್ಷ ಜನಸಂಖ್ಯೆಗೆ ಕೆಲಸಗಾರರಿಗೆ ತರಬೇತಿ ಕೊಟ್ಟಿದ್ದೀವಿ. ಅದರಲ್ಲಿ 7.7 ಲಕ್ಷ ಜನಸಂಖ್ಯೆಗೆ ಉದ್ಯೋಗ ಕಲ್ಪಿಸಲಾಗಿದೆ. ಅಂದರೆ 40% ಅಂತ ಹೇಳ್ತಾ ಇದ್ದಾರೆ. 2018-19ರಲ್ಲಿ 20.17 ಲಕ್ಷ ಜನಸಂಖ್ಯೆಗೆ ತರಬೇತಿ ಕೊಟ್ಟಿದ್ದೀವಿ. ಅದರಲ್ಲಿ 30% ಜನಸಂಖ್ಯೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 16-17 ಕಂಪೇರ್ ಮಾಡಿದ್ರೆ 18-19ರ ಹೊತ್ತಿಗೆ 10% ಜನಸಂಖ್ಯೆಗೆ ಉದ್ಯೋಗ ಕೊಟ್ಟಿರೋದು ಕಡಿಮೆ ಆಗ್ತಾ ಇದೆ. ತರಬೇತಿ ಪಡ್ಕೊಂಡಿರೋ ಜನಸಂಖ್ಯೆ ಸಹ 8 ಲಕ್ಷ ಜನಸಂಖ್ಯೆ ಕಡಿಮೆ ಆಗಿದೆ ಎರಡನೇ ಆವೃತ್ತಿಯಲ್ಲಿ. ಮತ್ತೆ ಹೇಳ್ತಾ ಇದ್ದೀವಿ, ಇದು ಕಾಯಂ ಉದ್ಯೋಗವಲ್ಲ, ಸಂಘಟಿತ ವಲಯದ ಉದ್ಯೋಗವಲ್ಲ, ಅನೌಪಚಾರಿಕ ವಲಯದ ಅಸಂಘಟಿತ ವಲಯದ ಉದ್ಯೋಗ ಅಂತ ಪದೇ ಹೇಳಬೇಕಾಗುತ್ತೆ. ಇನ್ನು PMKVY ಮೂರನೇ ಆವೃತ್ತಿಯಲ್ಲಿ 7.37 ಲಕ್ಷ ಕೆಲಸಗಾರರಿಗೆ ತರಬೇತಿ ಕೊಟ್ಟಿದ್ದಾರೆ. ಈಗಲೇ ಹೇಳಿದಂತೆ ಎರಡನೇ ಆವೃತ್ತಿಗಿಂತ 45 ಲಕ್ಷ ಕೆಲಸಗಾರರಿಗೆ ಕಡಿಮೆ ಆಗಿದ್ದಾರೆ ತರಬೇತಿ ಪಡ್ಕೊಂಡವರಲ್ಲಿ. ಅವರಲ್ಲಿ ಕೇವಲ 42,893 ಅಂದರೆ ಕೇವಲ 5.8% ಕೆಲಸಗಾರರಿಗೆ ಮಾತ್ರ ಉದ್ಯೋಗ ದೊರಕಿದೆ. ಅಂದರೆ ಎರಡನೇ ಆವೃತ್ತಿಗೆ ಹೋಲಿಸಿದರೆ ಹತ್ತಿರ 35% ಕೆಲಸಗಾರರಿಗೆ ಕಡಿಮೆ ಕೆಲಸ ದೊರಕಿದೆ ಅಂತ ಹೇಳಬೇಕಾಗತ್ತೆ. ಅಂದರೆ ಒಟ್ಟು ಮೋದಿಯವರ 2015ರಿಂದ 2022ರ 7 ವರ್ಷಗಳ ಅವಧಿಯಲ್ಲಿ 80 ಲಕ್ಷ ಕೆಲಸಗಾರರಿಗೆ ತರಬೇತಿ ಕೊಟ್ಟಿದ್ದಾರೆ. ಆದರೆ ಕೇವಲ 23 ಲಕ್ಷ ಜನಸಂಖ್ಯೆ ಅಂದರೆ 28% ಜನಸಂಖ್ಯೆಗೆ ಮಾತ್ರ ಅನೌಪಚಾರಿಕ ವಲಯ ಹೆಚ್ಚಾಗಿರುವಂತಹ ಉದ್ಯೋಗ ಕೊಟ್ಟಿದ್ದಾರೆ. ಅಂದರೆ ಇವರು ಕೌಶಲ್ಯ ಮಿಷನ್ನ ಘೋಷಣೆ ಮಾಡಿದಾಗ 40 ಕೋಟಿ ಹೇಳಿದರು. 10 ವರ್ಷಗಳಲ್ಲಿ 40 ಕೋಟಿ ಜನಸಂಖ್ಯೆಗೆ ತರಬೇತಿ ಕೊಟ್ಟು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ತರಬೇತಿ ಕೊಟ್ಟಿದ್ದು 80 ಲಕ್ಷ ಅಂತಂದರೆ ಆ 40 ಕೋಟಿಯಲ್ಲಿ ನಾವು ಉಳ್ಕೊಳ್ಳೋದೆಷ್ಟಂದರೆ 39.2 ಕೋಟಿ ಜನಸಂಖ್ಯೆಗೆ ಕೆಲಸಗಾರರಿಗೆ ತರಬೇತಿನೇ ಕೊಟ್ಟಿಲ್ಲ. ಉದ್ಯೋಗ ಸಿಕ್ಕಿರುವಂಥದ್ದು ಕೇವಲ 23 ಜನಸಂಖ್ಯೆಗೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ನು 7 ವರ್ಷಗಳ ಅವಧಿಯಲ್ಲಿ ಕೌಶಲ್ಯ ತರಬೇತಿ ಪಡೆದು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಸೇರಿಕೊಂಡವ್ರ ಸಂಖ್ಯೆ ಕೇವಲ 23 ಲಕ್ಷ ಜನಸಂಖ್ಯೆ ಅಂತಾದರೆ ಇನ್ನುಳಿದ 75 ಲಕ್ಷ ಜನಸಂಖ್ಯೆಗೆ ಎಲ್ಲಿ ಕೆಲಸ ಸಿಕ್ಕಿದೆ? ಅವ್ರು ಸಂಪೂರ್ಣವಾಗಿ ಅನೌಪಚಾರಿಕ ವಲಯದಲ್ಲಿ ಇರ್ತಾರೆ, ಇಲ್ಲ ಗುತ್ತಿಗೆ ಆಧಾರದಲ್ಲಿ ಇರ್ತಾರೆ. ಹೀಗಾಗಿ ಇವರು ಯಾವುದೇ ಸಂದರ್ಭದಲ್ಲಿ ಉದ್ಯೋಗ ಕಳೆದುಕೊಳ್ಳುವ ಸಾಧ್ಯತೆಗಳಿರ್ತವೆ. ಇದು ನಾವು ಇವರು ಮಾಡ್ತಿರುವಂಥ ವಂಚನೆಯನ್ನು, ಘೋಷಣೆಯೂ ತಪ್ಪಾಗಿದೆ, ಹೇಳಿದ್ದನ್ನು ಸಾಧಿಸ್ಲಾ ಇಲ್ಲ, ಮತ್ತು ಅವರೇನು ಹಂಚಿಕೆ ಮಾಡಿದಾರಲ್ಲ, ಹಂಚಿಕೆ ಮಾಡಿದ್ದನ್ನು ಬಳಸ್ತಾನೂ ಇಲ್ಲ. ಎಲ್ಲ ಮೋಸಗಳ ಜೊತೆಗೆ ಗುಣಮಟ್ಟದ ಉದ್ಯೋಗವೂ ಇಲ್ಲ. ಕಲ್ಪಿಸಿರುವಂಥ 23 ಲಕ್ಷ ಉದ್ಯೋಗವು ಗುಣಮಟ್ಟದ ಉದ್ಯೋಗವಲ್ಲ ಅನ್ನೋದನ್ನು ಕೂಡ ನಾವು ಪದೇ ಹೇಳ್ತಾ ಇರಬೇಕಾಗತ್ತೆ. ಇನ್ನು PMKVY ಅಡಿಯಲ್ಲಿ ಈ 10 ವರ್ಷಗಳ ಅವಧಿಯಲ್ಲಿ 9,641 ಕೋಟಿ ಅನುದಾನ ಹಂಚಿಕೆ ಮಾಡಿದ್ದಾರೆ. ಇದರಲ್ಲಿ PMKVY 2ರ ಅಡಿಯಲ್ಲಿ 7,813 ಕೋಟಿ ಮತ್ತು PMKVY 3ನೇ ವರ್ಷ ನಡೆಯಲಿ 686 ಕೋಟಿ ವೆಚ್ಚ ಮಾಡಲಾಗಿದೆ. ಅಂದರೆ 1,142 ಕೋಟಿ ಮೊತ್ತವನ್ನು ಬಳಸಲೇ ಇಲ್ಲ. 9,641 ಕೋಟಿ ಹಂಚಿಕೆಯಲ್ಲಿ 1,141 ಕೋಟಿ ಮೊತ್ತವನ್ನು ಬಳಸಲೇ ಇಲ್ಲ. ಮತ್ತು 3ನೇ ಆವೃತ್ತಿಯಲ್ಲಿ ಅತ್ಯಂತ ಕಡಿಮೆ ಕೆಲಸ ಆಗಿದೆ ಅಂತ ಹೇಳಬೇಕಾದ್ರೆ ಇದು ಯಾವ ರೀತಿ ನಾವು ಯೋಜನೆ ಇವರು ಪ್ರಚಾರ ಪಡ್ಕೊಂಡಿದ್ದು, ಈ ಪ್ರಚಾರಕ್ಕೆ ಅವರು ಓಟ್ ಕೊಟ್ಟಿದ್ದನ್ನು ನೋಡಿದ್ರೆ ಇದು ಎಂಥ ದ್ರೋಹದ ಕೆಲಸ ಅಂತ ನಾವು ಹೇಳೋಕ್ಕಾಗುತ್ತೆ. ಮತ್ತು ದೇಶಾದ್ಯಂತ 812 ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇದರಲ್ಲಿ ಅನೇಕ ಕಾರಣಗಳಿಗೆ 58 ಖಾಸಗಿ ಕೇಂದ್ರಗಳ ಮುಚ್ಚೋಗಿದ್ದಾವೆ, 38 ಕೇಂದ್ರಗಳು ಆರಂಭವೇ ಆಗಿಲ್ಲ ಅಂತ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕಡೆಯದಾಗಿ ಇನ್ನೊಂದು ನಿನ್ನೆ ಹಿಂದೂ ಪತ್ರಿಕೆಯಲ್ಲಿ ಬಂದಂಥ ವರದಿಯ ಪ್ರಕಾರ ಮೋದಿಯವರ ಪ್ರಚಾರ ಮಾಡಿಕೊಂಡು ಅವರ ಕೆಲವು ಯೋಜನೆಗಳಿದ್ದಾವೆ. ಅವರು
ಅವರು ಹೇಳ್ಕೊಂಡಿದ್ದೇನು ಅದಕ್ಕೆ ಕೊಟ್ಟಂಥ ಅನುದಾನಗಳನ್ನಂತ ಒಂದು 3 ವರ್ಷಗಳ ತೌಲನಿಕವಾಗಿ ನೋಡೋದಾದರೆ ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಅಂತ ಇವರು ಏನು ಹೇಳ್ಕೊಂಡಿದ್ದಾರೆ ಯೋಜನೆಗೆ 2022-23ರಲ್ಲಿ 1063 ಕೋಟಿ ಅನುದಾನ ಹಂಚಿಕೆ ಮಾಡಿದ್ದಾರೆ. 2023-24ರಲ್ಲಿ 850 ಕೋಟಿ, ಅಂದರೆ ಹತ್ರ 200 ಕೋಟಿ ಕಡಿಮೆ ಮಾಡಿದ್ದಾರೆ ಮುಂದಿನ ವರ್ಷಕ್ಕೆ. ಕಳೆದ ವರ್ಷಕ್ಕೆ 500 ಕೋಟಿ ಹಂಚಿಕೆ ಮಾಡಿದ್ದಾರೆ, ಅಂದರೆ ಹತ್ರ 500 ಕೋಟಿ 2 ವರ್ಷಗಳಕ್ಕೂ ಹೋಲಿಸಿದರೆ 500 ಕೋಟಿ ಕಡಿತಗೊಳಿಸಿದ್ದಾರೆ. ಇನ್ನು ಸ್ಮಾರ್ಟ್ ಸಿಟಿ ಮಿಷನ್, ಇದು ಮೋದಿಯವರು ಬಹಳ ಪ್ರಚಾರ ತೆಗೆದುಕೊಂಡಂಥ ಯೋಜನೆ. ಸ್ಮಾರ್ಟ್ ಸಿಟಿ ಯೋಜನೆಗೆ 2022-23ರಲ್ಲಿ 8652 ಕೋಟಿ ಹಂಚಿಕೆ ಮಾಡಿದರು. 2023-24ರಲ್ಲಿ 8000 ಕೋಟಿ ಹಂಚಿಕೆ ಮಾಡಿದ್ದಾರೆ, ಅಂದರೆ 600 ಕೋಟಿ ಕಡಿಮೆ ಆಗಿದೆ. 2023-24 ಒಳಗೆ 2400 ಕೋಟಿ ಮಾತ್ರ ಹಂಚಿಕೆ ಮಾಡಿದ್ದಾರೆ ಅಂತಂದರೆ 2 ವರ್ಷಗಳಲ್ಲಿ 6000 ಕೋಟಿ ಹಂಚಿಕೆ ಕಡಿಮೆ ಮಾಡಿದ್ದಾರೆ ಮೋದಿಯವರ ಭಾಳ ಫೇವರೇಟ್ ಸ್ಮಾರ್ಟ್ ಸಿಟಿ ಯೋಜನೆಗೆ. ಇನ್ನು ಪ್ರಮೋಷನ್ ಆಫ್ ಡಿಜಿಟಲ್ ಪೇಮೆಂಟು, ಏನಿದು ಡಿಮಾನಿಟೈಸೇಷನ್ ಮಾಡಿದಾಗ ಹೇಳ್ಕೊಂಡಿದ್ರಲ್ಲ ಡಿಜಿಟಲ್ ಪೇಮೆಂಟ್, ಅದನ್ನು ಪ್ರಮೋಟ್ ಮಾಡೋದಕ್ಕೆ 2022-23ರಲ್ಲಿ 1989 ಕೋಟಿ ಹಂಚಿಕೆ ಮಾಡಿದರೆ 2023 ಹೊತ್ತಿಗೆ 584 ಕೋಟಿ ಮಾತ್ರ ಮಾಡಿದ್ದಾರೆ, ಅಂದರೆ 1 ವರ್ಷದ ಅವಧಿಯಲ್ಲಿ 1400 ಕೋಟಿ ಕಡಿಮೆ ಮಾಡಿದ್ದಾರೆ. 2024-25ರಲ್ಲಿ 1 ಪೈಸವನ್ನು ಹಂಚಿಕೆ ಮಾಡಿಲ್ಲ. ಇನ್ನು ಡಿಜಿಟಲ್ ಇಂಡಿಯಾ, ಇದು ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಮತ್ತು BJP ಮಂತ್ರಿಗಳೆಲ್ಲ ಭಾಳ ಹೇಳ್ಕೊಳ್ಳುವಂಥ ಚೆಸ್ಟ್ ಡಂಪಿಂಗ್ ಮಾಡ್ಕೊಂಡಿರುವಂಥ ಡಿಜಿಟಲ್ ಇಂಡಿಯಾದ ಹಣೆ ಬರವನ್ನು ನೋಡಿದರೆ 2022-23ರಲ್ಲಿ 5518 ಕೋಟಿ ಅನುದಾನ ಕೊಟ್ಟಿದ್ದಾರೆ. 2023-24 ಹೊತ್ತಿಗೆ 4428 ಕೋಟಿ ಅಂತಂದರೆ ಹತ್ತಿರ 1,000 ಕೋಟಿ ಹಂಚಿಕೆ ಕಡಿಮೆ ಮಾಡಿದ್ದಾರೆ. 2024-25 ಒಳಗೆ 4216, ಅಂದರೆ 2 ವರ್ಷಗಳ ಅವಧಿಯಲ್ಲಿ 1200 ಕೋಟಿ ಹಂಚಿಕೆ ಕಡಿಮೆ ಮಾಡಿದ್ದಾರೆ ಡಿಜಿಟಲ್ ಇಂಡಿಯಾಗೆ. ಈ ಮೋದಿಯವರು ಹೇಳ್ಕೊಳ್ತಿರುವಂಥ ಡಿಜಿಟಲ್ ಇಂಡಿಯಾಗೆ. ಇದು ಸ್ಟಾರ್ಟಪ್ ಇಂಡಿಯಾ, ಮೋದಿಯವರು ಹೇಳ್ಕೊಳ್ತಿರುವಂಥ ಮತ್ತೊಂದೇನೆಂದರೆ ಉದ್ಯೋಗ ಸೃಷ್ಟಿ ಮಾಡಿದೆ ಅಂತ ಹೇಳ್ಕೊಳ್ತಿರುವಂಥದ್ದು ಸ್ಟಾರ್ಟಪ್ ಇಂಡಿಯಾದ ಬಗ್ಗೆ ಭಾಳ ಮಾತಾಡಿದ್ದಾರೆ. ಈ ಸ್ಟಾರ್ಟಪ್ ಇಂಡಿಯಾಗೆ 2022-23ರಲ್ಲಿ 44.21 ಕೋಟಿ ಅನುದಾನ ಹಂಚಿಕೆ ಮಾಡಿದರೆ 2023-24ರಲ್ಲಿ 45.61 ಕೋಟಿ ಅನುದಾನ ಹಂಚಿಕೆ ಮಾಡಿದ್ದಾರೆ. 2024-25ರಲ್ಲಿ ಕೇವಲ 1 ಕೋಟಿ ಅನುದಾನ ಹಂಚಿಕೆ ಮಾಡಿದ್ದಾರೆ. ಅಂದರೆ 2 ವರ್ಷಗಳ ಅವಧಿಯಲ್ಲಿ ಮೋದಿಯವರ ಚೆಸ್ಟ್ ಡಂಪಿಂಗ್ ಯೋಜನೆ ಆದಂಥ ಸ್ಟಾರ್ಟಪ್ಗೆ 44 ಕೋಟಿ ಅನುದಾನವನ್ನು ಕಡಿಮೆ ಕೊಟ್ಟೇ ಇಲ್ಲ ಅಂತಂದರೆ ಇದರ ಹಣೆ ಬರೋ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಉದ್ಯೋಗವನ್ನು ಸೃಷ್ಟಿಸುವಂಥ ಯೋಜನೆಗೆ ಇವರು 2022-23ರಲ್ಲಿ 2733 ಕೋಟಿ ಹಂಚಿಕೆ ಮಾಡಿದರು. 2023-24ರಲ್ಲಿ 2900 ಕೋಟಿ ಹಂಚಿಕೆ ಮಾಡಿದರು. ಕಳೆದ ವರ್ಷದಲ್ಲಿ 2300 ಕೋಟಿ ಅಂತಂದರೆ ಹತ್ರ 600 ಕೋಟಿ ಕಡಿಮೆ ಮಾಡಿದ್ದಾರೆ. ಅದೇ ರೀತಿ ಉನ್ನತ್ ಭಾರತ್ ಅಭಿಯಾನ ಅಂತ ಯೋಜನೆ ನೋಡೋದಾದರೆ 11 ಕೋಟಿ 2022ರಲ್ಲಿ ಕೊಟ್ಟಿದ್ದರು. 2023ರಲ್ಲಿ 5 ಕೋಟಿ, 2024ರಲ್ಲಿ 5 ಕೋಟಿ. ಅಂದರೆ ಎಲ್ಲವನ್ನೂ ನೋಡಿದ್ರೆ ಇವೆಲ್ಲವೂ ನಗರ ಕೇಂದ್ರಿತ, ಕಾರ್ಪೊರೇಟ್ ಕೇಂದ್ರಿತ, ಕ್ರೂನಿ ಬಂಡವಾಳಶಾಹಿಗಳನ್ನೇ ಉದ್ಧಾರ ಮಾಡುವ ಕೇಂದ್ರಿತ ಮತ್ತು ಮೋದಿ ಅವರಿಗೆ ಅಪಾರ ಪ್ರಚಾರ ತಂದುಕೊಟ್ಟಂಥ ಈ ಯೋಜನೆಗಳಿಗೇ ಸುಮಾರು 10 ಕೋಟಿಯಿಂದ 200 ಕೋಟಿವರೆಗೂ 500 ಕೋಟಿವರೆಗೂ ಹಣವನ್ನು ಕಡಿತಗೊಳಿಸಿದ್ದಾರೆ ಅಂತಂದರೆ ಇವರು ಯಾವ ರೀತಿಯ ಆರ್ಥಿಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ನಾವು ಹೇಳ್ತಿರೋದಲ್ಲ, ಮೋದಿಯವರ ಕಾಲಕ್ಕೆ ಒಂದು ಕಾಲದಲ್ಲಿ ಅವರಿಗೆ ಆರ್ಥಿಕ ಸಲಹೆಗಾರ ಆಗಿರುವಂಥದ್ದವರು, ಅವರ PMO ಇದ್ದಂಥವ್ರು ಇವತ್ತು ಹೇಳ್ತಾ ಇದ್ದಾರೆ ಅರವಿಂದ್ ಸುಬ್ರಹ್ಮಣ್ಯ ಅಂತವ್ರೆ. ಈ ಅರ್ಥ ಮಾಡ್ಕೊಳ್ಳದೆ ಹೋದರೆ, ಈಗಿನ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಭಾರತದ ಆರ್ಥಿಕ ಸ್ಥಿತಿ ಮತ್ತಷ್ಟು ದುರಂತಗೊಳ್ಳಲಿದೆ ಅಂತ ನವ ಉದಾರೀಕರಣದಲ್ಲಿ ನಂಬಿಕೆ ಇಟ್ಟವಂತಲೇ ಮಾತಾಡ್ತಿದ್ದಾರೆ ಅಂತಂದರೆ ಇನ್ನು ಸಮಾಜವಾದದ ಬಗ್ಗೆ ಮಾತನಾಡ್ತಿರುವಂಥವ್ರು ಯಾವ ರೀತಿ ಇದನ್ನು ವಿವರಿಸಬೇಕಾಗತ್ತೆ ಅಂತ ನಾವು ಅರ್ಥಕೊಳ್ಬೇಕು. ಇನ್ನು GDP ಅಳೆಯೋ ವಿಧಾನ ಕೂಡ ಸಂಪೂರ್ಣ ಬದಲಾಗಬೇಕಂತ ನಾವು ಆಲ್ರೆಡಿ ಮಾತನಾಡ್ತಾ ಇದ್ದೀವಿ. ಇದು ಕೇವಲ ಬಂಡವಾಳಶಾಹಿಗಳ, ಕ್ರೋನಿಕ್ ಕ್ಯಾಪಿಟಲಿಸ್ಟ್ಗಳ ಬಂಡವಾಳದ ಹೂಡಿಕೆ ಲಾಭದ ಮೇಲೆ ಅಲ್ಲ, ಬಡಕು ಜನರ ಹಸಿವು, ರೈತರ ಬದುಕು, ವಂಚಿತ ಸಮುದಾಯಗಳ ಬದುಕನ್ನು ಆಧರಿಸ್ಬಿಟ್ಟು GDP ಅಳಿಬೇಕಾದಂಥ ದಿನಕ್ಕೆ ನಾವು ಹೋಗಬೇಕಾಗತ್ತೆ. ಇನ್ನು ಇದೇ ಗ್ಲೋಬಲಿ ನಾವು ನೋಡ್ತಿರುವಂತೆ ಇಡೀ ದೇಶಗಳು ಒಲಿಗಾರ್ಕಿ ಕಡೆಗೆ ಹೋಗ್ತಾ ಇದ್ದಾವೆ. ಆದರೆ ಕೆಲವೇ ಕ್ರೂನಿ ಕುಟುಂಬಗಳೇ ಇಡೀ ದೇಶದ ಆರ್ಥಿಕತೆಯನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಆ ಅಪಾಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ಆರ್ಥಿಕ ನಿಯಂತ್ರಣ ಸಾಧ್ಯ ಆಯಿತು ಅಂದರೆ ಈ ಒಲಿಗಾರ್ಕಿಯ ಹಿನ್ನೆಲೆಯಲ್ಲಿ ಸಾಮಾಜಿಕತೆ ಕೂಡ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದೇ ರೀತಿ ರಾಜಕೀಯವಾಗಿಯೂ ದುಷ್ಪರಿಣಾಮ ಬೀಳುತ್ತೆ. ಈ ಅಪಾಯಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾಳೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಿರುವಂಥ ಬಜೆಟನ್ನು ನಾವು ನಿರೀಕ್ಷೆ ಮಾಡಬೇಕಾಗತ್ತೆ. ಮತ್ತು ಈ ದೇಶ ಕಂಡಂಥ ಅತ್ಯಂತ ದುರ್ಬಲ ಹಣಕಾಸು ಮಂತ್ರಿ ಅವರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಿದೆ. ಕ್ರೂನಿ ಕ್ಯಾಪಿಟಲಿಸ್ಟ್ಗಳಿಗೋಸ್ಕರ ಕೆಲಸ ಮಾಡ್ತಿರುವಂಥ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಿದೆ. ಪಬ್ಲಿಕ್ ಸಿಸ್ಟಮ್ನ ಹಾಳು ಮಾಡ್ತಿದ್ದಾರೆ ಅಂತ ಗೊತ್ತಿದೆ. ಖಾಸಗಿ ಬಂಡವಾಳಶಾಹಿಗಳನ್ನ ಬೆಳೆಸ್ತಿದ್ದಾರೆ ಅಂತ ಗೊತ್ತಿದೆ. ಆದರೂ ಸಹ ಪ್ರಜಾಪ್ರಭುತ್ವದಲ್ಲಿ ನಾವೇ ಆಯ್ಕೆ ಮಾಡಿದಂಥ ಸರ್ಕಾರದ ಮೇಲೆ ನಾವು ನಂಬಿಕೆ ಇಡಬೇಕಾಗತ್ತೆ. ಬಜೆಟನ್ನು ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. ನಂತರ ಬಜೆಟ್ ನಂತರ ಮತ್ತೊಮ್ಮೆ ಚರ್ಚೆ ಮಾಡೋಣ, ಮತ್ತೊಮ್ಮೆ ನಮ್ಮ ಅಭಿಪ್ರಾಯ ಹಂಚಿಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ.